ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಓಲ್ಡ್ ಇಂಗ್ಲೀಷ್ ಪೀರಿಯಡ್ ಬಗ್ಗೆ ನೋಡ್ತಾ ಹೋಗೋದಾದರೆ, ಇಂಗ್ಲೀಷ್ ಡೆವಲಪ್ಡ್ ಫ್ರಮ್ ದ ಡೈಲೆಕ್ಟ್ಸ್ ಕ್ಲೋಸ್ಲಿ ರಿಲೇಟೆಡ್ ಬಟ್ ನಾಟ್ ಯೂನಿಫಾರ್ಮ್ ಆಫ್ ದ ಜರ್ಮ್ಯಾನಿಕ್ ಟ್ರೈಬ್ಸ್, ಆ್ಯಂಗಲ್ಸ್, ಸ್ಯಾಕ್ಸನ್ಸ್ ಆ್ಯಂಡ್ ಜ್ಯೂಡ್ಸ್. ಓಕೆ, ಇಂಗ್ಲೀಷ್ ಅನ್ನೋದು ಡೈಲೆಕ್ಟ್ಸ್, 4 ಡೈಲೆಕ್ಟ್ಸಿಂದ ಇಂಪ್ರೂವ್ ಆಗ್ತಾ ಬರುತ್ತೆ. ಅದು ಯಾವಪ್ಪ ಅಂತಂದರೆ ಜರ್ಮ್ಯಾನಿಕ್ ಟ್ರೈಬ್ಸ್, ಅವುಗಳು ಆ್ಯಂಗಲ್ಸ್, ಸ್ಯಾಕ್ಸನ್ಸ್ ಆ್ಯಂಡ್ ಜ್ಯೂಡ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ಇಂಗ್ಲೆಂಡಲ್ಲಿ ಬಂದು ಸೇರಿಕೊಂಡಂತಹ ಟ್ರೈಬ್ಸ್ ಇವರಾಗಿರ್ತಾರೆ. ಇವರಿಂದನೇ ಸಹ ಇಂಗ್ಲೀಷು ಡೆವಲಪ್ ಆಗ್ತಾ ಬರುತ್ತೆ. ಹಾಗೆಯೇ ಇಂಗ್ಲೀಷ್ ಬಿಲಾಂಗ್ಸ್ ಟು ದ ಜರ್ಮ್ಯಾನಿಕ್ ಫ್ಯಾಮಿಲಿ. ನಮಗೆ ಗೊತ್ತಿರೋವಂತೆ ಇಂಗ್ಲೀಷ್ ಅನ್ನೋ ಒಂದು ಲ್ಯಾಂಗ್ವೇಜು ಜರ್ಮ್ಯಾನಿಕ್ ಫ್ಯಾಮಿಲಿಯಿಂದ ಬಂದಿದೆ. ಹಾಗೆ ಸಬ್ ಗ್ರೂಪ್ ಆಫ್ ದ ಇಂಡೋ ಯುರೋಪಿಯನ್ ಫ್ಯಾಮಿಲಿ ಸಹ. ಇದು ಸಬ್ ಗ್ರೂಪಲ್ಲಿ ಇಂಡೋ ಯುರೋಪಿಯನ್ ಫ್ಯಾಮಿಲಿಯಲ್ಲಿ ಕಂಡು ಬರ್ತಾ ಬರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಲ್ಡ್ ಇಂಗ್ಲೀಷ್ ಹ್ಯಾಸ್ 4 ಮೇಜರ್ ಡೈಲೆಕ್ಟ್ಸ್. 4 ಮೇಜರ್ ಡೈಲೆಕ್ಟ್ಸನ್ನು ಹೊಂದಿದೆ. ಅವುಗಳು ಅಂತಂದರೆ ನಾರ್ತುಂಬ್ರಿಯನ್, ಮರ್ಷಿಯನ್, ವೆಸ್ಟ್ ಸ್ಯಾಕ್ಸನ್ ಆ್ಯಂಡ್ ಕೆಂಟಿಶ್. ಸೊ ನಾರ್ತುಂಬ್ರಿಯನ್ ಮತ್ತು ಮರ್ಷಿಯನ್ ವರ್ ಫೌಂಡ್ ಇನ್ ದ ರೀಜನ್ಸ್ ನಾರ್ತ್ ಆಫ್ ದ ಥೇಮ್ಸ್ ಆ್ಯಂಡ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಂಗ್ಲಿಯನ್. ನಾವು ಈ 4 ಮೇಜರ್ ಡೈಲೆಕ್ಟ್ಸನ್ನು ನೋಡಿದ್ವಿ. ಅದರಲ್ಲಿ ನಾರ್ತುಂಬ್ರಿಯನ್ನು ಮತ್ತು ಮರ್ಷಿಯನ್ನು ಥೇಮ್ಸ್ ನದಿಯ ನಾರ್ತಲ್ಲಿ ಅಂದರೆ ಉತ್ತರ ಭಾಗದಲ್ಲಿ ಕಂಡು ಬರ್ತವೆ. ಹಾಗೆ ಇವೆರಡನ್ನ ಸೇರಿಸ್ಬಿಟ್ಟು ಏನಂತ ಕರಿತೀವಿ ಅಂತಂದರೆ ಆಂಗ್ಲಿಯನ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಕೆಂಟಿಶ್ ವಾಸ್ ದ ಡೈಲೆಕ್ಟ್ ಆಫ್ ದ ಜ್ಯೂಡ್ಸ್ ಇನ್ ದ ಸೌತ್ ಈಸ್ಟ್. ಇದೇನಾಗುತ್ತೆ ಕೆಂಟಿಶ್ ಅನ್ನೋದು, ಕೆಂಟಿಶ್ ಮತ್ತು ಜ್ಯೂಡ್ಸು ಸೌತ್ ಈಸ್ಟಲ್ಲಿ ಕಂಡು ಬರ್ತಾ ಹೋಗ್ತವೆ. ನಮಗೆ ನಾರ್ತುಂಬ್ರಿಯನ್ನು ಮತ್ತು ಮರ್ಷಿಯನ್ನು ನಾರ್ತ್ ಆಫ್ ಥೇಮ್ಸಲ್ಲಿ ಕಂಡು ಬಂದರೆ, ಕೆಂಟಿಶ್ ಆ್ಯಂಡ್ ಜ್ಯೂಡ್ಸು ಸೌತ್ ಈಸ್ಟಲ್ಲಿ ಕಂಡು ಬರ್ತಾ ಹೋಗ್ತವೆ. ಇನ್ ದ ಲೇಟ್ OE period, West Saxon dialect of Wessex became the most important and standard for written prose. ಸೊ ಇದಾದ ನಂತರ ಏನಾಗುತ್ತಪ್ಪ ಅಂತಂದರೆ ವೆಸ್ಟ್ ಸ್ಯಾಕ್ಸನ್ ಡೈಲೆಕ್ಟ್, ವೆಸೆಕ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತಾ ಹೋಗುತ್ತೆ. ನಿಯರ್ಲಿ ಆಲ್ ದ ಸರ್ವೈವಿಂಗ್ ಓಲ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಆರ್ ಇನ್ ವೆಸ್ಟ್ ಸ್ಯಾಕ್ಸನ್. ಈ ಪೀರಿಯಡಲ್ಲೇ, ವೆಸ್ಟ್ ಸ್ಯಾಕ್ಸನ್ ಪೀರಿಯಡಲ್ಲಿ ಪ್ರೋಸ್ ರೈಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಇದು ಇಂಪಾರ್ಟೆಂಟ್ ವರ್ಕ್ ಆಗಿ, ಇಂಪಾರ್ಟೆಂಟ್ ಟೆಕ್ಸ್ಟ್ ಆಗಿ ಕಂಡು ಬರ್ತಾ ಹೋಗುತ್ತೆ. ಸರ್ವೈವ್ ಆಗಿರೋದು ಸಹ ವೆಸ್ಟ್ ಸ್ಯಾಕ್ಸನ್ ಪೀರಿಯಡಲ್ಲೇ ಸರ್ವೈವ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಲ್ಡ್ ಇಂಗ್ಲೀಷನ್ನು ನೋಡೋದಾದರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂತ ನೋಡೋದಾದರೆ, ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್. ಪ್ರೊನೌನ್ಸಿಯೇಷನ್ ಎಸ್ಪೆಷಲಿ ಆಫ್ ಲಾಂಗ್ ವೋವೆಲ್ಸ್ ವಾಸ್ ಡಿಫ್ರೆಂಟ್, had letters and consonant clusters we no longer employ. ಸೊ ಇಲ್ಲಿ ಏನಪ್ಪ ಅಂದರೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ, ಹಾಗೆ ಲಾಂಗ್ ಓವೆಲ್ಸ್ ಇರುತ್ತೆ. ಆ್ಯಂಡ್ ಹ್ಯಾಡ್ ಲೆಟರ್ಸ್ ಕಾನ್ಸನೆಂಟ್ಸ್ ಕ್ಲಸ್ಟರ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ವೊಕ್ಯಾಬುಲರಿ ನೋಡೋದಾದರೆ ಪ್ಯೂರ್ಲಿ ಜರ್ಮ್ಯಾನಿಕ್ ವರ್ಡ್ಸ್ ಇರುತ್ತೆ. ಈಗ ಆಲ್ರೆಡಿ ನಾವು ನೋಡಿದಂಥ ಟ್ರೈಬ್ಸ್ ಬಂದಿರೋದು ಜರ್ಮ್ಯಾನಿಕ್ಕಿಂದ, ಹಾಗಾಗಿ ಜರ್ಮ್ಯಾನಿಕ್ ವರ್ಡ್ಸನ್ನು ಕಂಡು ಬರ್ತದೆ. ಹಾಗೆ ಆಬ್ಸೆನ್ಸ್ ಆಫ್ ಫ್ರೆಂಚ್ ಆ್ಯಂಡ್ ಲ್ಯಾಟಿನ್ ಡಿರೈವೇಟರ್ಸ್. ಯಾಕೆ ಅಂತಂದರೆ ಜರ್ಮ್ಯಾನಿಕ್ ಟ್ರೈಬ್ಸ್ ಆಗಿರೋದ್ರಿಂದ ಜರ್ಮ್ಯಾನಿಕ್ ವರ್ಡ್ಸ್ ಕಂಡು ಬರ್ತವೆ. ಹಾಗೆ ಫ್ರೆಂಚ್ ಮತ್ತು ಲ್ಯಾಟಿನ್ ವರ್ಡ್ಸ್ ಅಥವಾ ಲ್ಯಾಟಿನ್ ಡಿರೈವೇಟಿವ್ಸ್ ಯಾವುದೂ ಸಹ ಕಂಡು ಬರಲ್ಲ. ಸೊ ಗ್ರಾಮರ್ ನೋಡೋದಾದರೆ ಗ್ರಾಮರು ಇತ್ತು. ಓಲ್ಡ್ ಇಂಗ್ಲೀಷ್ ಈಸ್ ಅ ಸಿಂಥೆಟಿಕ್ ಇನ್ಫ್ಲೆಕ್ಷನಲ್ ಲ್ಯಾಂಗ್ವೇಜ್. ವರ್ಡ್ ಥಿಮೆಟಿವ್ಸ್ ವರ್ಡ್ ದೆಮ್ಸೆಲ್ವ್ಸ್ ಚೇಂಜ್ ಟು ಇಂಡಿಕೇಟ್ ಪರ್ಸನ್, ನಂಬರ್, ಟೆನ್ಸ್. Modern English is an analytical language. More than changes within the word, changes of word order and use of preposition and auxiliary verbs are employed. ಸೊ ನೋಡಿ, ಓಲ್ಡ್ ಇಂಗ್ಲೀಷಲ್ಲಿ ನಾವು ಪರ್ಸನ್, ನಂಬರ್, ಟೆನ್ಸಸ್ನ ನೋಡ್ತಾ ಹೋಗ್ತೀವಿ, ಹಾಗೆ ಚೇಂಜ್ ಆಗ್ತಾ ಹೋಗ್ತವೆ. ಆ್ಯಂಡ್ ಮಾಡರ್ನ್ ಇಂಗ್ಲೀಷ್ ಅಲ್ಲಿ ನೋಡೋದಾದರೆ ಪ್ರಿಪೋಸಿಷನ್ ಆ್ಯಂಡ್ ಆಕ್ಸಿಲರಿ ವರ್ಬ್ಸ್ ಎಂಪ್ಲಾಯ್ ಆಗಿರೋದನ್ನು ಕಂಡು ಬರ್ತವೆ. ಸೊ ಓಲ್ಡ್ ಇಂಗ್ಲೀಷ್ ಕಾನ್ಸನೆಂಟ್ ಕ್ಲಸ್ಟರ್ಸನ್ನು ನೋಡೋದಾದರೆ ನೋಡಿ, ಎಕ್ಸಾಂಪಲ್ಸ್ನ ನೋಡೋದಾದರೆ HL ಹ್ಯಾಫೋರ್ಡ್, ಲಾರ್ಡ್ ಅಂತೇಳಿ ಕರಿತೀವಿ. HNನಲ್ಲಿ ಬರುವಂಥದ್ದು ಲ್ಯಾಫ್, ಡಿಗ್ಜ್, ಲೇಡಿ. HW ಹೆರೆಫ್, ರ್ಯಾವೆನ್. KN ಲಾರ್ಡ್, ಲೌಡ್. ಈ ರೀತಿಯಾಗಿ ಚೇಂಜಸ್ ಆಗಿರೋದನ್ನು ಕ್ಲಸ್ಟರ್ ಗ್ರೂಪನ್ನು ನೋಡ್ತಾ ಹೋಗ್ಬೋದು.
ಫಾರ್ ಅ ವೈಬ್ರೆಂಟ್ ಇಂಟ್ರಡಕ್ಷನ್ ಟು ದ ಡೆವಲಪ್ಮೆಂಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜು ಹೇಗೆ ಡೆವಲಪ್ ಆಯಿತು ಅಂತ ನೋಡೋದಾದರೆ, ಯು ಕುಡ್ ವಾಚ್ ದ ಪಾಡ್ಕಾಸ್ಟ್ ದ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಇನ್ 10 minutes ಅವೈಲಬಲ್ ದ ಓಪನ್ ಲರ್ನ್ ಯೂನಿವರ್ಸಿಟಿ ವೆಬ್ಸೈಟ್. ಓಲ್ಡ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಓವರ್ ವ್ಯೂವನ್ನು ನೋಡೋದಾದರೆ, ಪೀರಿಯಡ್ ಫ್ರಮ್ 7th century ನೋಡಿ, ಈ ಪೀರಿಯಡು 7th centuryಯಿಂದ ಬ್ಯಾಟಲ್ ಆಫ್ ಏಸ್ಟಿಂಗ್ಸ್ ನಾರ್ಮನ್ ಕಾನ್ಕ್ವೆಸ್ಟಿಂದ 1066 ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪೊಯೆಟ್ರಿ ಚಾಂಟೆಡ್ ಬೈ ಅ ಸ್ಕಾಪ್ ಬಾರ್ಡ್ ಟು ದ ಅಕಂಪನಿಮೆಂಟ್ ಆಫ್ harp. The period was characterized by a imposing scholarship of Christian monasteries. ಮೇಜರ್ ಜಾನರ್ಸ್ನ ನೋಡೋದಾದರೆ, ಈ ಪೀರಿಯಡಲ್ಲಿ ಬರುವಂತಹ ಜಾನರ್ಸ್ ಅಂದರೆ ಎಪಿಕ್ ಪೊಯೆಟ್ರಿ ಬರುತ್ತೆ, ಹ್ಯಾಜಿಯೋಗ್ರಫಿ ಬರುತ್ತೆ, ಸರ್ಮನ್ಸ್, ಬೈಬಲ್ ಟ್ರಾನ್ಸ್ಲೇಷನ್, ಕ್ರೋನಿಕಲ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಗ್ರೇಟೆಸ್ಟ್ ವರ್ಕ್ ಯಾವುದಪ್ಪ ಅಂದರೆ ಈ ಪೀರಿಯಡಲ್ಲಿ ಬಿವುಲ್ಫ್. ಮೇಜರ್ ಆಥರ್ಸ್ನ ನೋಡೋದಾದರೆ ಕ್ಯಾಡ್ಮನ್, ಸಿನೆವುಲ್ಫ್, ವೆನರಬಲ್ ಬೀಡ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಓಲ್ಡ್ ಇಂಗ್ಲೀಷ್ ಮ್ಯಾನುಸ್ಕ್ರಿಪ್ಟ್ಸನ್ನು ನೋಡೋದಾದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. 4 ಮೇಜರ್ ಮ್ಯಾನುಸ್ಕ್ರಿಪ್ಟ್ಸ್ ಇದ್ದಾವೆ, 4. ಫಸ್ಟ್ ಒನ್ನು ಜೂನಿಯಸ್ ಮ್ಯಾನುಸ್ಕ್ರಿಪ್ಟ್, ಎಕ್ಸೀಟರ್ ಬುಕ್, ವೆರಿಸೆಲಿ ಬುಕ್, ನೋವೆಲ್ ಕೋಡೆಕ್ಸ್ ಆರ್ ಬಿಯೋವುಲ್ಫ್ ಮ್ಯಾನುಸ್ಕ್ರಿಪ್ಟ್ ಅಂತ ಕರಿತಾ ಹೋಗ್ತೀವಿ. ಒಂದನೇದು ಜೂನಿಯಸ್ ಮ್ಯಾನುಸ್ಕ್ರಿಪ್ಟ್, ಎರಡನೇದು ಎಕ್ಸೀಟರ್ ಬುಕ್, ಥರ್ಡ್ ಒನ್ ವೆರಿಸೆಲ್ ಬುಕ್, ಫೋರ್ತ್ ಒನ್ ನೋವೆಲ್ ಕೋಡೆಕ್ಸ್ ಅಂತೇಳಿ. ಸೊ ಓಲ್ಡ್ ಇಂಗ್ಲೀಷ್ ಪೊಯೆಟ್ರಿನ ಜನರಲ್ ಫೀಚರ್ಸ್ನ ನೋಡೋದಾದರೆ ಯಾವ್ಯಾವ ರೀತಿ ಇದ್ವು ಅಂತ ನೋಡೋದಾದರೆ, ನೇಚರನ್ನು ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಇತ್ತು, ಮಾರ್ನ್ಫುಲ್ ಆ್ಯಂಡ್ ಎಲಿಜಿಯಕ್, ಸಿಂಗ್ಸ್ ಆಫ್ ಸಾರೋಸ್ ಆ್ಯಂಡ್ ಅಲ್ಟಿಮೇಟ್ ಫಿಟಿಲಿಟಿ ಆಫ್ ಹ್ಯೂಮನ್ ಲೈಫ್. 2 types ಆಫ್ ಇಂಗ್ಲೀಷ್ ಪೊಯೆಟ್ರಿ ನೋಡೋದಾದರೆ, ಹೀರೋಯಿಕ್ ಜರ್ಮ್ಯಾನಿಕ್ ಆ್ಯಂಡ್ ಕ್ರಿಶ್ಚಿಯನ್. 2 ರೀತಿಯಾಗಿ ಹೀರೋಯಿಕ್ ಜರ್ಮ್ಯಾನಿಕ್ ಅನ್ನೋ ವಿಚಾರದಲ್ಲಿ ಮತ್ತು ಕ್ರಿಶ್ಚಿಯನ್ ವಿಚಾರದಲ್ಲೂ ಸಹ ಬರೆದಿದ್ದಾರೆ. ಪೋರ್ಟ್ರೇಟ್ಸ್ ದ ಹೆಲ್ಪ್ಲೆಸ್ನೆಸ್ ಆಫ್ ಮ್ಯಾನ್ ಬಿಫೋರ್ ದ ಪವರ್ ಆಫ್ ಫೇಟ್. ಸೊ ಈ ಒಂದು ಪೀರಿಯಡಲ್ಲಿ ಯಾವಾಗಲೂ ಏನಪ್ಪ ಅಂದರೆ ಅಸಹಾಯಕತೆ, ಮನುಷ್ಯನ ಅಸಹಾಯಕತೆ ಮತ್ತು ಅವನ ಫೇಟ್ ಬಗ್ಗೆ, ಅವನ ಒಂದು ಹಣೆ ಬರಹದ ಬಗ್ಗೆ ಬರಿತಾ ಹೋಗ್ತಾರೆ. ಅಲಿಟರೇಷನ್ ಆ್ಯಂಡ್ ಕೆನ್ನಿಂಗ್, ಎಲಾಬರೇಟ್ ಡಿಸ್ಕ್ರಿಪ್ಟಿವ್ ಫ್ರೇಸಸ್ನ ನೋಡ್ಬೋದು. ಇಂಟರ್ನಲ್ ರೈಮ್ ಬರ್ತದೆ. ಪೊಯಮ್ಸ್ ಆರ್ ಮೋಸ್ಟ್ಲಿ ಅನಾನಿಮಸ್ ಆಗಿದ್ದಾವೆ. ಆಲ್ಮೋಸ್ಟ್ ಪೊಯಮ್ಸ್ ಈ ಪೀರಿಯಡಲ್ಲಿ ಬರೆದಿರೋಂತಹವು ಅನಾನಿಮಸ್ ಅಂದರೆ ಕವಿ ಯಾರು ಅಂತ ಗೊತ್ತಿಲ್ಲದಿರೋಂಥ ಅನಾಮಧೇಯಗಳಾಗಿದೆ. ಆ್ಯಂಡ್ ಈ ಒಂದು ಪೀರಿಯಡಲ್ಲಿ ಬರುವಂತಹ ಮೇಜರ್ ವರ್ಕ್ ಬಗ್ಗೆ ನೋಡೋದಾದರೆ, ಬಿಯೋವುಲ್ಫ್ ಬಗ್ಗೆ ಇಂಗ್ಲೆಂಡ್ಸ್ ಓಲ್ಡೆಸ್ಟ್ ಎಕ್ಸ್ಟೆಂಟ್ ನ್ಯಾಷನಲ್ ಎಪಿಕ್ ಅಂತ ಹೇಳಿ ಕರೀತಾರೆ. ಇಂಗ್ಲೆಂಡ್ನ ಅತ್ಯಂತ ಹಳೆಯ ನ್ಯಾಷನಲ್ ಎಪಿಕ್ ಅಂತ ಕರೀತಾರೆ. ರಿಟರ್ನ್ ಪ್ರೊಬಬ್ಲಿ ಎಷ್ಟರಲ್ಲಿ ಬರೆದಿರ್ಬಹುದಪ್ಪ ಅಂತಂದರೆ, ಪ್ರೊಬಬ್ಲಿ 7th century ADಯಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದು 10th century ಮ್ಯಾನುಸ್ಕ್ರಿಪ್ಟಲ್ಲಿ ಕಾಟನ್ ವೆಟೆಲಿಯಸ್ ಅಲ್ಲಿ ಅದು ಸರ್ವೈವ್ ಆಗಿದೆ ಅಂತ ಹೇಳ್ತಾರೆ. ನೋವೆಲ್ ಕೋಡೆಕ್ಸಲ್ಲಿ ದ ಮ್ಯಾನುಸ್ಕ್ರಿಪ್ಟ್ ವಾಸ್ ಬ್ಯಾಡ್ಲಿ ಡ್ಯಾಮೇಜ್ಡ್ ಇನ್ ಅ ಫೈರ್ ಇನ್ 1731. ಈ ಮ್ಯಾನುಸ್ಕ್ರಿಪ್ಟನ್ನು ಸಂಗ್ರಹಿಸಿರ್ತಾರೆ, ಅಂದರೆ ಸೇಫ್ ಮಾಡಿ ಇಡ್ತಾರೆ 10th centuryಯಲ್ಲಿ. ಬಟ್ ಆಲ್ಸೋ 1731ನಲ್ಲಿ ಬಂದಂತಹ ಬೆಂಕಿ ಇದನ್ನು ಸ್ವಲ್ಪ ಹಾಳು ಮಾಡಿದೆ. ಕಂಟೈನ್ಸ್, ಇದರಲ್ಲಿ 3182 ಲೈನ್ಸನ್ನು ಕಾಣ್ಬೋದು ನಾವು. ಸ್ಕ್ಯಾಂಡಿನೇವಿಯನ್ ಸ್ಟೋರಿ ಆಫ್ ಅ ಗೀಟಿಷ್ ಹೀರೋ ಬಿಯೋವುಲ್ಫ್. ಸೊ ಸ್ಕ್ಯಾಂಡಿನೇವಿಯನ್ ಸ್ಟೋರಿ ಆಗಿರುತ್ತೆ ಇದು. ಗೀಟಿಷ್ ಹೀರೋ ಬಿಯೋವುಲ್ಫ್ ಬಗ್ಗೆ ಮಾಹಿತಿ ಇದೆ. ಸೊ ಪ್ಲಾಟ್ ನೋಡೋದಾದರೆ, ಈ ಒಂದು ವರ್ಕ್ನ ಪ್ಲಾಟ್ ಆಫ್ ಬಿಯೋವುಲ್ಫ್ ನೋಡೋದಾದರೆ, ಫಸ್ಟ್ ಪಾರ್ಟ್, ದ ಗೀಟಿಷ್ ವಾರಿಯರ್ ಬಿಯೋವುಲ್ಫ್ ಕಿಲ್ಸ್ ಗ್ರೆಂಡಲ್, ಅ ಮಾನ್ಸ್ಟರ್ ಹೂ ಅಟ್ಯಾಕ್ಸ್ ಹ್ಯೂರೋಟ್ ದ ಆಲ್ ಆಫ್ ದ Danish king Hrothgar. Grendel's mother who seeks revenge is also killed. ಸೊ ನೋಡಿ, ಫಸ್ಟ್ ಪಾರ್ಟಲ್ಲಿ ಏನು ಬರುತ್ತಪ್ಪ ಅಂತಂದರೆ, ಬಿಯೋವುಲ್ಫ್ ಇವನು ಗೀಟಿಷ್ ವಾರಿಯರ್ ಆಗಿರ್ತಾನೆ. ಇವನೇನು ಮಾಡ್ತಾರಪ್ಪ, ಗ್ರೆಂಡಲ್ ಅನ್ನೋ ಒಂದು ರಾಕ್ಷಸನನ್ನು ಕೊಲ್ತಾನೆ. ಇವನು ಯಾವಾಗಲೂ ಗ್ರೆಂಡಲ್ ಅನ್ನೋ ರಾಕ್ಷಸ ಹ್ಯೂರೋಟ್ ಅನ್ನೋರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಅವನ್ನ ಡ್ಯಾನಿಷ್ ಕಿಂಗ್ ಹ್ರಾತ್ಗರು ಇವನನ್ನು ಕರೆದಿರ್ತಾರೆ. ಹಾಗಾಗಿ ಅವನು ಸಾಯಿಸ್ತಾನೆ. ಸಾಯಿಸಿದ ನಂತರ ಗ್ರೆಂಡಲ್ನ ಮದರ್ ನನ್ನ ಮಗನ ಕೊಂದಿದ್ದಾನೆ ಅಂತೇಳಿ ಮತ್ತು ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಬರ್ತಾಳೆ. ಮತ್ತು ಅವಳನ್ನು ಸಹ ಏನು ಬಿಯೋವುಲ್ಫ್ ಕೊಲ್ತಾನೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಬರೋದಾದರೆ, ಸೆಟ್ 50 years ಲೇಟರ್, ಅದಾದ ನಂತರ 50 ವರ್ಷದ ನಂತರ ಬರುತ್ತೆ. ಬಿಯೋವುಲ್ಫ್ ಈಸ್ ನಾವ್ ಕಿಂಗ್ ಆಫ್ ದ ಗೀಟ್ಸ್. ಈಗ
ಗೀಟ್ಸ್ನ ಕಿಂಗ್ ಆಗಿರ್ತಾನೆ. ಬಿಯೋಲ್ಫ್ ಕಿಲ್ಸ್ ಅ ಡ್ರ್ಯಾಗನ್ ಹೂ ಅಟ್ಯಾಕ್ಸ್ ಇಸ್ ಪೀಪಲ್ ಆ್ಯಂಡ್ ಈಸ್ ಹಿಮ್ಸೆಲ್ಫ್ ಮಾರ್ಟಲಿ ವುಂಡೆಡ್. ಸೊ ಏನಾಗುತ್ತಪ್ಪ, ಬಿಯೋಲ್ಫು ಮತ್ತೊಂದು ಮಾನ್ಸ್ಟರ್, ಮತ್ತೊಂದು ಡ್ರ್ಯಾಗನನ್ನು ಕೊಲ್ತಾನೆ. ಆ ಟೈಮಲ್ಲಿ ಇವನು ಸಹ ಗಾಯಕ್ಕೊಳಗಾಗ್ತಾನೆ, ಇವನಿಗೂ ಸಹ ಉಂಡಾಗುತ್ತೆ. ಎಂಡ್ಸ್ ವಿತ್ ಬಿಯೋಲ್ಫ್ ಸಾರಫುಲ್ ಬರಿಯಲ್. ಈ ಒಂದು ಫೈಟಿಂಗಲ್ಲಿ ಬಿಯೋಲ್ಫು ಮರಣ ಹೊಂತಾನೆ. ಸೊ ಹಾಗಾಗಿ ಅವನ ಬರಿಯಲ್ ಅಂದರೆ ಅವನ ಒಂದು ಮರಣ ಸಂಸ್ಕಾರ ಆಗುತ್ತೆ. ಫೀಚರ್ಸ್ನ ನೋಡೋದಾದರೆ ಯಾವ್ಯಾವ ಫೀಚರ್ಸ್ ಇತ್ತು ಬಿಯೋಲ್ಫಲ್ಲಿ ಅಂತ ಹೇಳಿ: ಸಸ್ಟೈನ್ಡ್ ಗ್ರ್ಯಾಂಡ್ಯೋ, ಬ್ರಿಲಿಯಂಟ್ ಸ್ಟೈಲ್, ಬಾರೋಕ್ ಡಿಕ್ಷನ್, ಸೆಟ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ಹೀರೋಯಿಸಮ್. ಸೊ ಹೀರೋಯಿಸಮನ್ನು ಕಾಣ್ತಾ ಹೋಗ್ತೀವಿ. ಆಫರ್ಸ್ ಲೆಸನ್ಸ್ ಇನ್ ಮಾಡ್ರೇಷನ್ ಆ್ಯಂಡ್ ಹ್ಯುಮಿಲಿಟಿ, ವಾರ್ನ್ಸ್ ಅಬೌಟ್ ದ ಟ್ರಾನ್ಸಿಟರಿ ನೇಚರ್ ಆಫ್ ವರ್ದಿ ಗ್ಲೋರೀಸ್, fascinating representation of court culture, use of communal memory and shared tribal history, digression moving back and forth in time, pagan philosophical poem rather than a Christian work. However, biblical narrative is woven into the poem through reference to Cain. ಸೊ ಈ ಎಲ್ಲ ಒಂದು ಫೀಚರ್ಸ್ನ ನಾವು ನೋಡ್ಬೋದು. ಸಮ್ ಕ್ಯಾರೆಕ್ಟರ್ಸನ್ನು ನೋಡೋದಾದರೆ ಈ ಒಂದು ವರ್ಕಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಯಾವಪ್ಪ ಅಂತಂದರೆ: ದ ಎನ್ಕೌಂಟರ್ಸ್ ಬಿಟ್ವೀನ್ ದ ಯಂಗ್ ಬಿಯೋಲ್ಫ್ ಆ್ಯಂಡ್ ದ ಏಜ್ಡ್ ಹ್ರಾತ್ಗರ್ ಬ್ಯೂಟಿಫುಲಿ ಪೋರ್ಟ್ರೇಡ್. ನೋಡಿ ಹೆಂಗ್ ಬಿಯೋಲ್ಫ್ ಮತ್ತು ಹ್ರಾತ್ಗರ್ ಬಗ್ಗೆ ಮಾಹಿತಿ ಇದೆ. ಆ್ಯಂಡ್ ಗ್ರೆಂಡಲ್ಸ್ ಮದರ್, ಪವರ್ಫುಲ್ ಫಿಗರ್ ಆಫ್ ಬ್ಲಡ್ ರಿವೆಂಜ್. ಗ್ರೆಂಡಲ್ಸ್ ಮದರ್ ಇದ್ರಲ್ವ, ಅವರು ಬ್ಲಡ್ ರಿವೆಂಜನ್ನು ನಾವು ನೋಡ್ತಾ ಹೋಗ್ತೀವಿ. ಹ್ರಾತ್ಗರ್ಸ್ ಕ್ವೀನ್ Weldeo warns her husband about granting Beowulf a role in the future of the kingdom. So, Weldeo ಅನ್ನೋರು ಹುರಾತ್ಕರ್ನ ವೈಫ್ ಆಗಿರ್ತಾರೆ. ಆ್ಯಂಡ್ ಬಿಯೋಲ್ಫ್ ಪ್ಯಾಟ್ರನ್ ಹೈಜಿಲಾಕ್. ಸೊ ಈ ಹೈಜಿಲಾಕ್ ಅನ್ನೋರು ಅವರ ಒಂದು ಸಮಾನರಾಗಿರ್ತಾರೆ, ಪ್ಯಾಟ್ರನ್ ಆಗಿರ್ತಾರೆ. ಸೊ ನಂದು ಹೈಜಿಲಾಕ್ ಕ್ವೀನ್ ಹೈಗ್ಡ್ compared with the evil Queen Morthryth in a striking contrast of behavioral types. One evening, a scop or court poet recounts the disaster of a woman who is married by one tribe to an enemy tribe in order to make a peace. A Geatish woman sings the lament for Beowulf. Beowulf today influenced 20th century writers like W.H. Auden, Geoffrey Hill, Ted Hughes, Seamus Heaney. ನೋಡಿ, ಈ ಒಂದು ಬಿಯೋವುಲ್ಫು ಸಹ ಈಗ ಪ್ರಸ್ತುತಕ್ಕೂ ಸಹ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಆ ಕವಿಗಳು ಯಾರಪ್ಪ ಅಂದರೆ W.H. ಆಡನ್, ಜಿಯೋಫ್ರಿ ಹಿಲ್, ಟೆಡ್ ಹಾಗ್ಸ್ ಆ್ಯಂಡ್ ಸೀಮಸ್ ಹೇನಿ ಅನ್ನೋರ ಮೇಲೆ ಪ್ರಭಾವವನ್ನು ಬೀರಿದೆ. ಸೊ J.R.R. Tolkien in the lecture Beowulf, The Monster and the Critics, 1936, held that the monster are central rather than marginal to the poem's meaning. So Kevin Kiernan produced the electronic Beowulf, 1982. The manuscript and text of Beowulf is riven with gaps and miseries. Kiernan's edition is a digital reproduction that offers new historical insights into the manuscript. Seamus Heaney translated Beowulf 1999 employs deliberately archaic diction. So, recates the poem into a commentary on the history of the relation between Ireland and England. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ನ ಒಂದು ರಿಲೇಷನ್ಶಿಪ್ಪನ್ನು ಹೇಳ್ತಾ ಹೋಗುತ್ತೆ. ಅಲೈನ್ಸ್ ದ ಪೋಯಮ್ ವಿತ್ ಅ ಕಲ್ಚರ್ ಅಪ್ರೆಸ್ಡ್ ಬೈ ದ ಬ್ರಿಟಿಷ್ ರಾದರ್ ದ್ಯಾನ್ ವಿತ್ ಒನ್ ದ್ಯಾಟ್ ಕಾಂಟ್ರಿಬ್ಯೂಟ್ಸ್ ಟು ಇಂಗ್ಲಿಷ್ ಐಡೆಂಟಿಟಿ. ಬಿಯೋವುಲ್ಫ್ ಟುಡೇ, Wikipedia offers a list of artistic depiction of Beowulf in the 2007 film directed by Robert Zemeckis. Ray Winston's play Beowulf. ಕ್ಯಾಡ್ಮನ್ನ ನಾವು ನೋಡೋದಾದರೆ ನೆಕ್ಸ್ಟ್ ಕವಿ, 7th century ನಾರ್ಥಂಬ್ರಿಯನ್ ಪೊಯೆಟ್, ಫಾದರ್ ಆಫ್ ಓಲ್ಡ್ ಇಂಗ್ಲೀಷ್ ಪೊಯೆಟ್ರಿ ಅಂತೇಳಿ ಕರಿತೀರಿ. ಕ್ಯಾಡ್ಮನ್ನ ಫಾದರ್ ಆಫ್ ಓಲ್ಡ್ ಇಂಗ್ಲೀಷ್ ಪೊಯೆಟ್ರಿಯಿಂದ ಕರಿತಾ ಹೋಗ್ತೀವಿ. ವಾಸ್ ಅ ಬ್ರದರ್ ಅಟ್ ದ ಮಾನ್ಸ್ಟರಿ ಆಫ್ ವಿಟ್ಬೈ. So details of his life are known from venerable beads
ಎಕ್ಲೇಸಿಯಾಸ್ಟಿಕಲ್ ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ರೇಸ್. ನೋಡಿ, ಇವರು ವೆನರಬಲ್ ಬೀಡ್ಸ್ ಬರೆದಿರುವಂತಹ ಎಕ್ಲೇಸಿಯಾಸ್ಟಿಕಲ್ ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ರೇಸ್ ಅನ್ನೋದರಲ್ಲಿ ಇವರ ಒಂದು ಡೀಟೇಲ್ಸ್ನ ನಾವು ಕಾಣ್ತಾ ಹೋಗ್ತೀವಿ. ಕ್ಯಾಡ್ಮನ್ದವ್ರದ್ದು. ಕ್ಯಾಡ್ಮನ್ನ ನಾವು ಫಾದರ್ ಆಫ್ ಇಂಗ್ಲೀಷ್ ಪೊಯೆಟ್ರಿ ಅಂತೇಳಿ ಕರಿತೀವಿ. ಸೊ ವಾಸ್ ಅನ್ ಇಲ್ಲಿಟ್ರೇಟ್ ಕೌ ಹರ್ಡ್. ಸೊ ಇವರೇನಾಗಿರ್ತಾರಪ್ಪ ಅಂದರೆ ಇಲ್ಲಿಟ್ರೇಟ್ ಆಗಿರ್ತಾರೆ. ಆ ಮಿರಾಕಲ್ ಹ್ಯಾಪನ್ಡ್ ಇನ್ ಈಸ್ ಲೈಫ್. ಅವರ ಒಂದು ಲೈಫಲ್ಲಿ ಮಿರಾಕಲ್ ಬರುತ್ತೆ. ಸೊ ಫೀಸ್ಟ್ ದ್ಯಾಟ್ ಕ್ಯಾಡ್ಮನ್ ಅಟೆಂಡ್, ಎವ್ರಿ ಒನ್ ವಾಸ್ ಆಸ್ಕ್ಡ್ ಟು ಸಿಂಗ್ ಅ ಸಾಂಗ್ ಆನ್ ಹಾರ್ಪ್. Cadman left the hall, ashamed that he could not contribute a song. Later, a man appeared to him in a dream and said, "Sing to me the beginning of all things." Cadman was then able to sing verses and words that he had not heard of before. ಓಕೆ, ಏನಾಗುತ್ತಪ್ಪ ಅಂತಂದರೆ ಈ ಟೈಮಲ್ಲಿ ಮಿರಾಕಲ್ ಹ್ಯಾಪನ್ ಆಗುತ್ತೆ. ಒನ್ ಟೈಮ್ ಒಂದು ಕಡೆ ಸೇರಿಕೊಂಡಂಥ ಸಂದರ್ಭದಲ್ಲಿ ಹಾಡು ಹೇಳಿ ಅಂತ ಹೇಳ್ತಾರೆ. ಆದರೆ ಅವನು ನಾಚಿಕೆ ಪಟ್ಕೊಂಡ್ಬಿಟ್ಟು ಹಾಡು ಹೇಳದೆ ಹೊರಗೆ ಬಂದುಬಿಡ್ತಾನೆ. ಬಟ್ ಒಂದು ಡ್ರೀಮಲ್ಲಿ ಅವನಿಗೆ ಒಂದು ಶಕ್ತಿ ಬಂದು ಹೇಳುತ್ತೆ, ಒಂದು ಮ್ಯಾನ್ ನನಗೋಸ್ಕರ ಹಾಡು, ಸಿಂಗ್ ಟು ಮೀ ದ ಬಿಗಿನಿಂಗ್ ಆಫ್ ಆಲ್ ಥಿಂಗ್ಸ್ ಅಂತೇಳಿ. ಆವಾಗ ಅಲ್ಲಿಂದ ಅವರು ವರ್ಸಸ್ನ ಮತ್ತು ವರ್ಡ್ಸನ್ನು ಹಾಡ್ತಾ ಬರ್ತಾರೆ. ಕ್ಯಾಡ್ಮನ್ ಹಿಮ್ಸ್ ಅಂತೇಳಿ ಕರೀತೇವೆ. ಅಕಾರ್ಡಿಂಗ್ ಟು ಬೀಡ್, ವೆನರಬಲ್ ಬೀಡ್ ಪ್ರಕಾರ ಕ್ಯಾಡ್ಮನ್ ಫೌಂಡೆಡ್ ದ ಸ್ಕೂಲ್ ಆಫ್ ಕ್ರಿಶ್ಚಿಯನ್ ಪೊಯೆಟ್ರಿ ಕಾರ್ಡ್ ಕ್ಯಾಡ್ಮನಿಯನ್ ಸ್ಕೂಲ್ ಅಂತೇಳಿ. ವೆನರಬಲ್ ಬೀಡ್ರ ಪ್ರಕಾರ ಕ್ಯಾಡ್ಮನ್ ಅನ್ನೋರು ಕ್ಯಾಡ್ಮನ್ ಸ್ಕೂಲನ್ನು ಕ್ಯಾಡ್ಮೇನಿಯನ್ ಸ್ಕೂಲನ್ನು ಫಾರ್ಮ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕ್ಯಾಡ್ಮನ್ಸ್ ಹಿಮ್ಸ್ ನೋಡಿದ್ರೆ ಅಲಿಟ್ರೇಟಿವ್ ವರ್ನಾಕ್ಯುಲರ್ ಪ್ರೈಸ್ ಪೊಯಮ್ ಇನ್ 9 ಲೈನ್ಸ್. 9 ಲೈನಲ್ಲಿ ಬರುವಂತಹ ವರ್ನಾಕ್ಯುಲರ್ ಅಂದರೆ ಅಲ್ಲೇ ಸ್ಥಳೀಯ ಭಾಷೆಯಲ್ಲಿ ಬರೆದಿರುವಂತಹ ಒಂದು ಪೊಯಮ್ಸ್ ಆಗ್ತವೆ. ನೆಕ್ಸ್ಟು ಬರುವಂತಹ ಕವಿ ಬಗ್ಗೆ ನೋಡಿ, ಸಿನೆವುಲ್ಫ್ ಲೀವ್ಡ್ ಇನ್ ದ 9th century, ನಥಿಂಗ್ ನೋನ್ ಫಾರ್ ಸರ್ಟೇನ್ ಅಬೌಟ್ ಹಿಸ್. ಅಂದರೆ ಇವ್ರ ಬಗ್ಗೆ ಹೆಚ್ಚಿನದಾಗಿ ಪಕ್ಕ ನಮಗೇನು ಗೊತ್ತಿಲ್ಲ. ವಾಸ್ ಪ್ರೊಬಬಲಿ ವೆರಿ ರಿಲೀಜಿಯಸ್ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಮಾಹಿತಿ ಸಿಕ್ಕಿರೋ ಪ್ರಕಾರ ಸೊ ಧರ್ಮೀಯವಾಗಿರ್ತಾರೆ, ಧರ್ಮಕ್ಕೆ ಅಂಟ್ಕೊಂಡಿರ್ತಾರೆ. ಬಿಲೀವ್ಡ್ ಟು ಹ್ಯಾವ್ ಲಿವ್ಡ್ ಟು ಆ್ಯನ್ ಓಲ್ಡ್ ಏಜ್ ವಿಚ್ ಹಿ ಫೆಲ್ಟ್ ಟು ಬಿ ಅ ಬರ್ಡನ್. At some point of his life seems to have enjoyed the favor of princes. At some point of his life seems to have enjoyed the favor of princes. ಸೊ ಪ್ರಿನ್ಸಸ್ಗೆ ಫೇವರ್ ಆಗಿ ಬದುಕಿದ್ದಾರೆ ಅನಿಸುತ್ತೆ. ವಾಸ್ ಸರ್ಟೈನ್ಲಿ ಆ ಲ್ಯಾಟಿನ್ ಸ್ಕಾಲರ್. ಇವರು ಲ್ಯಾಟಿನ್ ಸ್ಕಾಲರ್ ಆಗಿದ್ದಾರೆ. In his poetry, the personal note is emphasized and even lyrical. So Cinewolf, with him, Anglo-Saxon religious poetry moved beyond biblical themes in the didactic, the development, devotional and mystical. Poems na nodadadre, the fates of the apostles, Juliana, Ellen, Christ II. School nodadadre, School of Cinewolf, the dream of the road, Andreas, the Phoenix, Judith. ಎಲಿಜೀಸ್ನ ನೋಡಿದ್ರೆ ಎಕ್ಸಿಟರ್ ಕಂಟೈನ್ಸ್ ಅ ಕಲೆಕ್ಷನ್ಸ್ ಆಫ್ 7 ಓಲ್ಡ್ ಇಂಗ್ಲೀಷ್ ಎಲಿಜೀಸ್, ಥೀಮ್ಸ್ ಆಫ್ ಲಾಸ್ ಆ್ಯಂಡ್ ಕನ್ಸೊಲೇಷನ್. ದ 7 ಎಲಿಜೀಸ್ ಆರ್ ಡಿಯೋರ್, ವೂಲ್ಫ್ ಅಂಡ್ ಈಡ್ ವಾಸರ್, ದ ವೈಫ್ಸ್ ಲ್ಯಾಮೆಂಟ್, ದ ಹಸ್ಬೆಂಡ್ಸ್ ಮೆಸೇಜ್, ದ ರೂಯಿನ್, ದ ವ್ಯಾಂಡರರ್, ದ ಸೀಫೇರರ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಜಿ ಸಿ ನೆಟ್ಟಲ್ಲಿ ಕೇಳ್ತಾರೆ. ಓಲ್ಡ್ ಇಂಗ್ಲೀಷ್ ಪ್ರೋಸನ್ನು ನೋಡೋದಾದರೆ ಸರ್ಮನ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್ ಫ್ರಮ್ ಲ್ಯಾಟಿನ್. ಸೊ ಸರ್ಮನ್ಸು ಮತ್ತು ಟ್ರಾನ್ಸ್ಲೇಷನ್ಸ್ನ ನೋಡ್ಬೋದು ಲ್ಯಾಟಿನಿಂದ. 2 ಟೈಪ್ಸ್ ಆಗಿ ಕಂಡು ಬರ್ತವೆ. ಒಂದು ಏನಪ್ಪ ಅಂದರೆ ಕ್ರಿಶ್ಚಿಯನ್, ಇನ್ನೊಂದು ಬಂದು ಸೆಕ್ಯುಲರ್. ಕ್ರಿಶ್ಚಿಯನಲ್ಲಿ ಆಲ್ಫ್ರೆಡ್ ದ ಗ್ರೇಟ್, ಆಲ್ಫ್ರಿಕ್, ವೋಲ್ಫ್ಸ್ಟ್ಯಾನ್. ಸೆಕ್ಯುಲರ್ನ ನೋಡಿದ್ರೆ ಆಂಗ್ಲೋ ಸ್ಯಾಕ್ಸನ್ ಕ್ರಾನಿಕಲ್ಸ್, ಎಲ್ಫ್ರಿಕ್, ವರ್ಕ್ಸ್ ಆನ್ ಮೆಡಿಸಿನ್, ಲಾ, ಮ್ಯಾಥಮ್ಯಾಟಿಕ್ಸ್, ರೆಟೋರಿಕ್, ಜಿಯೋಗ್ರಫಿ, ಆಸ್ಟ್ರೋನಮಿ ಎಕ್ಸೆಟ್ರಾ. ರಿಡಲ್ಸ್ ಎಲ್ಲ ಕಂಡು ಬರ್ತವೆ. ವೆನರಬಲ್ ಬೀಡ್ ಬಗ್ಗೆ ನೋಡೋದಾದರೆ ಲೀವ್ಡ್ ಇನ್ 7th and 8th century ಅಂತ ಹೇಳ್ತಾರೆ. 40 ಬುಕ್ಕನ್ನು ಇವರು ಬರೆದಿದ್ದಾರೆ ಅಂತೇಳಿ, ಡೀಲಿಂಗ್ ವಿತ್ ಥಿಯಾಲಜಿ ಆ್ಯಂಡ್ ಹಿಸ್ಟ್ರಿ. ವೇರಿಡ್ ಥೀಮ್ಸ್ ಇನ್ಕ್ಲೂಡಿಂಗ್ commentaries on the Bible, observations of nature, music and poetry. ಸೊ ಇವರು ಬೈಬಲ್ ಬಗ್ಗೆ ಬರೆದಿದ್ದಾರೆ ಆ್ಯಂಡ್ ಅಬ್ಸರ್ವೇಷನ್ಸ್ ಆಫ್ ನೇಚರ್ ಬಗ್ಗೆ ಬರೆದಿದ್ದಾರೆ, ಮ್ಯೂಸಿಕ್ ಬರೆದಿದ್ದಾರೆ, ಪೊಯೆಟ್ರಿ ಬಗ್ಗೆನೂ ಬರೆದಿದ್ದಾರೆ. ಸೊ ಇವ್ರದ್ದು ಮೇನ್ ಒಂದು ಬುಕ್ ಅಂತಂದರೆ ಎಕ್ಲೆಸಿಯಾಸ್ಟಿಕಲ್ ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ರೇಸ್ 731 ಅಂತ ಹೇಳ್ತಾರೆ. ಸೊ ಒರಿಜಿನಲಿ ಇನ್ ಲ್ಯಾಟಿನ್, ಹಿಸ್ಟೋರಿಯಾ ಎಕ್ಲೆಸಿಯಾಸ್ಟಿಕಾ ಜೆಂಟಿಸ್
ಆಂಗ್ಲೋರಮ್ ಅಂತೇಳಿ. ಸೊ ರಿಟರ್ನ್ ಇನ್ 5 ಬುಕ್ಸ್, ಅಥೆಂಟಿಕ್ ಹಿಸ್ಟೋರಿಕಲ್ ಡಾಕ್ಯುಮೆಂಟ್ ಅಂತೇಳಿ ಕರಿಬೋದು. ಸೊ ನೆಕ್ಸ್ಟು ಕಿಂಗ್ ಆಲ್ಫ್ರೆಡ್ ದ ಗ್ರೇಟ್ ಬಗ್ಗೆ ನೋಡೋದಾದರೆ 848ರಿಂದ 899ವರೆಗೂ ಬರ್ತಾರೆ ಇವರು. ಕಿಂಗ್ ಆಫ್ ವೆಸೆಕ್ಸ್ ಫ್ರಮ್ 871 until his death 899. ಸೊ ಸಕ್ಸಸ್ಫುಲಿ ರೆಸಿಸ್ಟೆಡ್ ಡ್ಯಾನಿಷ್ ಅಟ್ಯಾಕ್ಸ್. ಇವ್ರು ಏನಾಗುತ್ತೆ ಅಂತಂದರೆ ಡ್ಯಾನಿಷು ಸಹ ಈ ಟೈಮಲ್ಲಿ ಅಟ್ಯಾಕ್ ಮಾಡ್ತಾ ಬರ್ತಾರೆ. ಸೊ ಆದರೆ ಇವರು ಅದನ್ನು ಆರಾಮಾಗಿ ದಮನಗೊಳಿಸುತ್ತಾರೆ. ಟ್ರಾನ್ಸ್ಲೇಟೆಡ್ ಥಿಯೋಲಾಜಿಕಲ್ ಆ್ಯಂಡ್ ಫಿಲಾಸಫಿಕಲ್ ಪ್ರೋಸ್ ಫ್ರಮ್ ಲ್ಯಾಟಿನ್. ಸೊ ಲ್ಯಾಟಿನಲ್ಲಿರುವಂತಹ ಕೆಲವೊಂದು ವರ್ಕ್ಗಳನ್ನ ಇವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಅವು ಯಾವಪ್ಪ ಅಂತಂದರೆ ಪ್ಯಾಸ್ಟರಲ್ ರೂಲ್, ಪೋಪ್ ಜಾರ್ಜ್ರಿ, ಹಿಸ್ಟ್ರಿ ಆಫ್ ದ ವರ್ಲ್ಡ್ ಬೈ ಒರೋಸಿಯಸ್, ಎಕ್ಲೆಸಿಯಾಸ್ಟಿಕಲ್ ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ರೇಸ್ ಬೈ ವೆನರಬಲ್ ಬೇಡ್. ನೋಡಿ, ಈ ಒಂದು ಲ್ಯಾಟಿನ್ ವರ್ಕನ್ನು ಕಿಂಗ್ ಆಲ್ಫ್ರೆಡ್ ದ ಗ್ರೇಟ್ ಅನ್ನೋರೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ವೆನರಬಲ್ ಬೇಡ್ದು. ಕನ್ಸೊಲೇಷನ್ ಆಫ್ ಫಿಲಾಸಫಿ ಬೈ ಬೊಯಥಿಯಸ್, ರಿಟರ್ನ್ ಇನ್ ಪ್ರಿಸನ್ ವೈಲ್ ಅವೈಟಿಂಗ್ ಎಕ್ಸಿಕ್ಯೂಷನ್. ಸೊ ಇವರು ಬೊಯಥಿಯಸ್ ಅವರು ಬರೆದಿರುವಂತಹ ಕನ್ಸೊಲೇಷನ್ ಆಫ್ ಫಿಲಾಸಫಿಯನ್ನು ಸಹ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇನಿಷಿಯೇಟೆಡ್ ವರ್ಕ್ ಆನ್ ದ ಆಂಗ್ಲೋ ಸ್ಯಾಕ್ಸನ್ ಕ್ರಾನಿಕಲ್ಸ್, ಕಲೆಕ್ಷನ್ಸ್ ಆಫ್ ಆ್ಯನಲ್ಸ್, ಮೇಜರ್ ಹಿಸ್ಟೋರಿಕಲ್ ಡಾಕ್ಯುಮೆಂಟ್, ಕಂಪೈಲ್ಡ್ ಇನ್ AD 890, continued till 12th century. Afric of Enshan, late 10th century, ಕ್ಲರ್ಜಿಮನ್ ಆ್ಯಂಡ್ ಫ್ರೋಸ್ ಸ್ಟೈಲಿಶ್. ಸೊ ಇವರು ಒಬ್ಬರ ಬಗ್ಗೆ ನೋಡೋದಾದರೆ ಇವರು ಕ್ಲರ್ಜಿಮನ್ ಆಗಿರ್ತಾರೆ ಮತ್ತು ಸ್ಟೈಲಿಸ್ಟ್ ಆಗಿರ್ತಾರೆ. ವೆಲ್ ನೋನ್ ಫಾರ್ ಇಸ್ ಸರ್ಮನ್ಸ್, ಹೋಮಿಲೀಸ್ ಆ್ಯಂಡ್ ಸೈಂಟ್ಸ್ ಲೀವ್ಸ್. ಸೊ ಕ್ಯಾಥೋಲಿಕ್ ಹೋಮಿಲೀಸ್, ಲೀವ್ಸ್ ಆಫ್ ದ ಸೈಂಟ್ಸ್ನ ನೋಡ್ಬೋದು. ಯೂಸ್ಡ್ ಪ್ಲೇನ್ ಇಂಗ್ಲೀಷ್ ಆ್ಯಂಡ್ ಸಸ್ಟೈನ್ಡ್ ದ ಇಂಟ್ರೆಸ್ಟ್ ಆಫ್ ಲಿಸ್ನರ್ಸ್. ಇವರು ಒಂದು ಇಂಗ್ಲೀಷನ್ನು ರೀಡರ್ಸ್ಗೆ ಇಷ್ಟ ಬರುವಂತಹ, ರೀಡರ್ಸ್ಗೆ ಅರ್ಥವಾಗುವಂಥ ಶೈಲಿಯಲ್ಲಿ ಬರೆದಿದ್ದಾರೆ. ಏಮ್ ಟು ಬ್ರಿಂಗ್ ಕ್ರಿಶ್ಚಿಯನ್ ಟು ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೇರ್ ಫೇತ್. ಸೊ ಕ್ರಿಶ್ಚಿಯನ್ ಧರ್ಮವನ್ನು ಅರ್ಥ ಆಗುವ ಹಾಗೆ ತಿಳಿಸ್ಬೇಕು ಅನ್ನೋದು ಇವರ ಒಂದು ಏಮ್ ಆಗಿರುತ್ತೆ. ರೋಡ್ ಟೆಕ್ಸ್ಟ್ ಬುಕ್ಸ್ ಟು ಟೀಚ್ ಲ್ಯಾಟಿನ್. ಸೊ ಇವರು ಟೆಕ್ಸ್ಟ್ ಬುಕ್ಕನ್ನು ಬರೆದಿದ್ದಾರೆ, ಅಂದರೆ ಲ್ಯಾಟಿನನ್ನು ಟೀಚ್ ಮಾಡೋಕ್ಕಾಗಿ ಅಂತೇಳಿ. ಸೊ ರೋಟ್ ಲೆಟರ್ಸ್ ಟು ಟೀಚ್ ಕ್ರಿಶ್ಚಿಯನ್ ದೇರ್ಸ್ ಡ್ಯೂಟೀಸ್. ಸೊ ಇವರು ಲೆಟರ್ಸನ್ನು ಬರಿತಾ ಹೋಗ್ತಾರೆ, ಯಾಕೆ ಅಂದರೆ ಕ್ರಿಶ್ಚಿಯನ್ ಧರ್ಮವನ್ನು ಟೀಚ್ ಮಾಡಲಿಕ್ಕಾಗಿ ಮತ್ತು ಅದರ ಡ್ಯೂಟೀಸನ್ನು ಹೇಳೋಕ್ಕಾಗಿ. ಮೇಡ್ ಟ್ರಾನ್ಸ್ಲೇಷನ್ಸ್ ಫ್ರಮ್ ದ ಓಲ್ಡ್ ಆ್ಯಂಡ್ ನ್ಯೂ ಟೆಸ್ಟಮೆಂಟ್ಸ್. ಸೊ ಇವರು ಬೈಬಲಲ್ಲಿ ಬರುವಂತಹ ಓಲ್ಡ್ ಮತ್ತು ನ್ಯೂ ಟೆಸ್ಟಮೆಂಟ್ಸ್ನ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಈಸ್ ವರ್ಕ್ಸ್ ವರ್ ಕಾಪಿಡ್ ಥ್ರೂ ಔಟ್ ದ ಮಿಡಲ್ ಏಜಸ್, ದ ಫಸ್ಟ್ ಓಲ್ಡ್ ಇಂಗ್ಲೀಷ್ ಬುಕ್ ಟು ಬಿ ಪ್ರಿಂಟೆಡ್. ಸೊ ಈ ಒಂದು ಏಜಲ್ಲಿ ಮಿಡಲ್ ಏಜಸ್ ತನಕ ಕಾಪಿ ಆಗ್ತಾ ಬರ್ತವೆ ಇವರ ಒಂದು ವರ್ಕ್ಸ್, ಆ್ಯಂಡ್ ಫಸ್ಟ್ ಓಲ್ಡ್ ಇಂಗ್ಲೀಷ್ ಬುಕ್ಸ್ ಟು ಬಿ ಪ್ರಿಂಟೆಡ್. ಅದರ್ ರೈಟರ್ಸ್ನ ನೋಡೋದಾದರೆ ವೂಲ್ಫ್ ಸ್ಟ್ಯಾನ್, ಕಂಟೆಂಪರರಿ ಆಫ್ ಎಲ್ಫ್ರಿಕ್, ರೋಟ್ ಸರ್ಮನ್ಸ್, ಆಫ್ ವಿಚ್ ಸರ್ಮನ್ ಆಫ್ ವೂಲ್ಫ್ ಈಸ್ ಇಂಪಾರ್ಟೆಂಟ್, ಬ್ಲೇಮ್ಸ್ ದ ಸಿನ್ಸ್ ಆಫ್ ದ ಇಂಗ್ಲೀಷ್ ಫಾರ್ ದ ವೈಕಿಂಗ್ ಇನ್ವೇಷನ್. ಸೊ ನೆಕ್ಸ್ಟ್ ಒನ್ ಮಾರ್ಟಿಯಾಲಜಿ, prose work about saints and martyrs believed to have been by a Mercian author. ಸೊ ಮಾರ್ಟಿಯಾಲಜಿ ಅನ್ನೋದು ಒಂದು ವರ್ಕ್. ಸೊ ಇದನ್ನು ಬರೆದಿರೋ ಮರ್ಷಿಯನ್ ಆಥರ್ ಅಂತೇಳಿ. ಸೊ ಪ್ರೋಸ್ ಆಸ್ಟ್ರೋನಮಿ, ಜಿಯೋಗ್ರಫಿ, ಮೆಡಿಸಿನ್, ಲಾ ಎಕ್ಸೆಟ್ರಾ ಹ್ಯಾಸ್ ಸರ್ವೈವ್ಡ್. ಈ ಒಂದು ಏಜಲ್ಲಿ ಬರುವಂತಹ ಆಲ್ಮೋಸ್ಟ್ ಆಸ್ಟ್ರೋನಮಿ ಬಗ್ಗೆ ಮತ್ತು ಜಿಯೋಗ್ರಫಿ, ಮೆಡಿಸಿನ್, ಲಾ ಬಗ್ಗೆ ಬರುವಂತಹ ವರ್ಕ್ಸನ್ನು ಸರ್ವೈವ್ ಮಾಡಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.